ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ರೇಣುಗೌಡ. ಇದು ನಾನು ಬೆಂಗಳೂರಿಂದ ಬಂದಿದ್ದ ನೈಟು. ಅದೇ ಮುಂದುವರಿಸ್ತಾ ಇದ್ದೀನಿ ವಿಡಿಯೋನ. ಲಾಸ್ಟ್ ವಿಡಿಯೋನೇ ಮುಂದುವರಿಸ್ತಾ ಇದ್ದೀನಿ. ಇವರೇ ನಮ್ಮಮ್ಮ ನೋಡಿ ಗಿಡ್ ಮಾಡ್ತಾವ್ರೆ. ಈ ರೊಟ್ಟಿ ಅಲ್ಲ ನಾನು ಹೇಳಿದ್ದು, ಅಮ್ಮ ಕೈಯಲ್ಲಿ ಬಳಿ ರೊಟ್ಟಿ ಹೇಳಿದ್ದು ನಾನು. ಏನಮ್ಮ ಎಕ್ಸ್ಪ್ರೆಷನ್ ಅದು? ಮಗಳು ಹೇಳಿದ್ರೆ ಮಾತ್ರ ಮಾಡ್ಕೊಡ್ತಾರೆ. ಏನಮ್ಮ ಎಕ್ಸ್ಪ್ರೆಷನ್ ಅದು? ಹೇಳು, ಮಗಳೇ ಮಗನೇ ಅಂತ ಹೇಳು. ಮಗಳು ಅಪರೂಪಕ್ಕೆ ವರ್ಷಕ್ಕೊಂದ್ಸತಿ ಬರ್ತಾಳೆ, ನೀ ಇಲ್ಲೇ ಬಿದ್ದಿರ್ತೆ ಯಾವಾಗ್ಲೂ. ಎಡಗೈ ಸ್ವಲ್ಪ ಇದಾಗಿರೋದಕ್ಕೆ ಎಡಗೈ ಚಟ್ನಿ ಆಯ್ತಾ? ಮಾಡ್ಬೇಕಂತೆ, ಮಾಡಮ್ಮ, ಅವ್ನು ಕೇಳ್ತಾನೆ. ನಮಗ್ ಬೆಲೆ ಇಲ್ಲ ಬಿಡ್ರಿ. ನಾನು ಒಬ್ಬರಿಗೆ ಮಾಡು, ಅಥವಾ ನೀವು ತಿನ್ರಿ 3 ಜನ. ಅದನ್ನ ಹುಚ್ಚೆಹಣ್ಣು ಚಟ್ನಿ ಮಾಡಿದ್ರೆ ನಾನು ಟೇಸ್ಟ್ ಮಾಡ್ಬೇಕು. ಅದಕ್ಕೆ ಹೇಳಿದ್ದು, ಎಲ್ಲ ಡಿಸ್ಕೌಂಟಲ್ಲಿ ತರ್ಸ್ಕೊತೀರಾ? ಇವ್ರ ರೊಟ್ಟಿ ಮಧ್ಯದಲ್ಲಿ ದಪ್ಪ ಸುತ್ತ ಅದೆಲ್ಲ. ಹೀರೆಕಾಯಿ ಎಣ್ಗಾಯಿ ಏನೇನು ಹಾಕಿದ್ಯಾ? ಸಡನ್ ಹೆಣ್ಪಾಗಲ್ವಾ? ಈ ಪಾತ್ರೆ ನೀರು ಹಾಕೊಂಬಿಟ್ಟು ಅವನಂತೂ ಹಿಂಸೆ ಮಾಡ್ತಾವನೆ. ಸ್ವಲ್ಪ ಅಡಿಕೆ ಬಾರಕ್ಕ ಅಂತ. ಹೋಗಿ ನಾಳೆಯಿಂದ ಇಲ್ಲಿ ಹೋಗೋಣ. ಎಲ್ಲರೂ ನೋಡ್ಕೊತೀರ ನೋವು. ಬಂಗಾರ ಬಿಟ್ಬಿಟ್ಟು ಹೋಗೋಣ. ಹೋಗೋ ಪರವಾಗಿಲ್ಲ. ಶಿವಮೊಗ್ಗಕ್ಕೆ ಮಾತ್ರ ಹೋಯ್ತೀಯ, ಇಲ್ಲಿಗೆ ಹೋಗೋ ಬೇಡ ಅಂತಲ್ಲ ಅವಳು. ಹೋಗಮ್ಮ, ಇವನ್ನೆಲ್ಲ ನೋಡ್ಕೊತೀರ ಹೋಗಮ್ಮ. ಅಕ್ಕಿ ರೊಟ್ಟಿ ಮಾಡಿ ಹೀರೆಕಾಯಿ ಎಣ್ಗಾಯಿ ಮಾಡಿದ್ರು, ತಿನ್ಬಿಟ್ಟು ಮಲ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ಬ್ಲಾಗು. ರಂಗೋಲಿ ಎಲ್ಲ ಹಾಕ್ತಾಯಿದ್ರು, ಅವಾಗ ತಾನೇ ಎದ್ದು ಬಂದಿದ್ದೆ. ಅತ್ತೆ ಸೊಸೆ ಬೆಳಿಗ್ಗೆನೆ ಕೆಲಸ ಶುರು. ಕಾಡಿಸ್ತೇ ಬಿಡು. ನೋಡ್ಬಿಟ್ರು ಬಿಡು. ಅಯ್ಯ ಇದು ಚಿತ್ರದುರ್ಗ ಸ್ಟೈಲ್ ರಂಗೋಲಿ. ನಿಮಗೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ. ಫೋನ್ ನೋಡ್ಕೊಂಡು ಬಿಡ್ತಾ ಇರೋದು. ಇಷ್ಟು ಚಿಕ್ಕ ರಂಗೋಲೇನು. ಇಲ್ಲ, ನಮ್ಮ ಹುಡುಗಿ ಬಿಡ್ಸೋದು ಲೇಟ್ ಆಗುತ್ತೆ, ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಎಷ್ಟು ನೋಡಿ. ಅರ್ಲಿ ಮಾರ್ನಿಂಗು ಎಷ್ಟು ಚೆನ್ನಾಗಿದೆ ವಾತಾವರಣ. ಹಳ್ಳಿ ಕಡೆನೇ ಚೆಂದ ನೋಡೋಕ್ಕೆ. ಬಟ್ ನಮ್ಮೂರು ಹಳ್ಳಿ ಥರ ಇಲ್ಲವೇ ಇಲ್ಲ, ಸಿಟಿ ಥರ ಇದೆ. ಎಲ್ಲ ಮೋಲ್ಡ್ ಮನೆಗಳು. ಚೆನ್ನಾಗಿದೆ, ಆದರೆ ವೆದರ್ ಮಾತ್ರ ಸುತ್ತ ಗ್ರೀನು. ನಮ್ಮನೆ ಹಿಂದೆ ಎಲ್ಲ ಗ್ರೀನರಿ ಚೆನ್ನಾಗಿದೆ. ನಮ್ಮಮ್ಮ ಬಾಗಿಲೆಲ್ಲ ತೊಳಿತಾ ಇದ್ದಾರೆ. ಒಬ್ಬರು ರಂಗೋಲಿ ಹಾಕ್ತಿದ್ದಾರೆ, ಒಬ್ಬರು ಬಾಗಿಲು ತೊಳಿ. ನಮ್ಮನೆ ಕೈ ಮುರ್ಕ ಹಂಗ ಹೊಡಿಯೋದು ಏನೋ ಕೋಲ್ಗಿಲ್ ತಾಡ ಹಾಕ್ಬೇಕು. ನೀವೇ ಇಟ್ಬಿಡುತ್ತೆ ಅಲ್ಲ. ಇದು ನೋಡಲಿ, ಮನೆ ವರ್ಷ ಕಡ್ಡಿ ತೊಡವಲ್ಲಿ. ಅದ್ರಲ್ಲಿ ಹೊಡೆದ್ರೆ ಏಟ್ ಬೀಳುತ್ತೆ ಕಣಮ್ಮ, ತೊಂದರೆ ಇಲ್ಲ. ಅಮ್ಮ ಫಾಲೋ ಮಾಡ್ತಾವ ನೀನ. ರೇಣುಕಾ ಸ್ಪಂದು ಎಲ್ಲ ಬಂದ್ರು ಒಟ್ಟು ಚಂದ ಬರಲಿಲ್ಲ. ನಾನೇ ಬೇಕು, ಮಗಳು ಬರೋಲ್ಲ, ಟ್ರೈನ್ ಹತ್ತಿರ್ತಾಳೆ. ಆಯ್ತಾ? ಯಾಕಮ್ಮ ಹಂಗಂತವನೆ?
ಯಾಕಮ್ಮ ಹಾಗಂತವ್ರೆ ಹೋಯ್ತಾಳೆ ಅಂತ? ಎಷ್ಟು ದಿನ ಇದ್ದಳು 3 ದಿವಸ ಇರ್ತಾಳೆ. ನಾನು ಹೋಗಲ್ಲ ನಾನೇ ಬೇಕು ಅಂತ. ನಾನು ಹೋಗಲ್ಲ ಅಂತ ಹೇಳು. ಹೇಳು ಹೋಗಲ್ಲ ಅಂತ. ಹೋಗಲ್ಲ ಬಿಡು, ಇಲ್ಲೇ ಇರ್ತಾಳೆ. ಹೋಗ್ಬಿಟ್ಟ. ಉಪ್ಪಿಗೆ ಕೊಡಪ್ಪ. ಎಣ್ಣೆ ಕುಡಿತಾವ್ರಮ್ಮ. ಹುರ್ಕೊಂಡು ಇದು ಹುರ್ಕೊಂಡಿರೋ ಆಗ್ಲಕೈನಾ? ಇಲ್ಲಿ ಹುರಿದಿರಬೇಕು ನೋಡಿ. ಆಮೇಲೆ ಕಡಲೆಬೇಳೆ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೋಬೇಕು. ಆಮೇಲೆ ಸಾಸಿವೆ ಹಾಕಬೇಕು. ಆಮೇಲೆ ಈರುಳ್ಳಿ ಹಾಕಿ, ಕರಿಬೇವು ಹಾಕಿ, ಟೊಮೆಟೊ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಾಯ್ಬೇಕು. ಆಮೇಲೆ ಇದು ಬೆಂದಿದ್ದು ಸ್ಪೈಸಿಗೆ ಏನು ಹಾಕ್ತೀರಾ? ಇವಾಗ ಹಾಕ್ಬೇಕಾ? ಅಲ್ಲ ಕೇಳಿದೆ ಏನು ಹಾಕ್ತೀರಾ? ಚಿಲ್ಲಿ ಪೌಡರು, ಖರ ಇದೆ. ಅಂಗಡಿದು MTR ಖಾಲಿ ಆಗಿದೆ. ಅದು ಚಿಲ್ಲಿ ಪೌಡರ್ ಹಾಕೋಬೇಕು. ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು. ಉಪ್ಪು ಹಾಕಿಲ್ಲ. ಹೆಂಗ್ ಗೊತ್ತಾ, ನಮ್ಮ ಕಳ್ಳಿ ಉಪ್ಪು ಖಾರ ನಾವು ಮಕ್ಕ ಹಾಕಿರೋದಾಗ ಗೊತ್ತಿಲ್ಲಪ್ಪ. ಅಕ್ಕ ಹಾಕಿರೋದಾಗ ಗೊತ್ತಿಲ್ಲಪ್ಪ. ನಿಮ್ಗೆ ಹಿಂಗಿರ್ಬೇಕಾ ಅಥವಾ ಗ್ರೇವಿ ಥರ ಇರಬೇಕಾ? ಎರಡೂ ಇಷ್ಟ. ಟೇಸ್ಟಿಯಾಗಿ ಯಾವ್ದು ಕೊಟ್ಟು ತಿಂತೀನಿ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಮಾಡಿ. ಫ್ರೆಂಡ್ಸ್ ಕೇಳಿಸ್ಕೊತಿದ್ದೀರಾ? ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಮಾಡ್ತಾರೆ. ಇನ್ನ 2 ದಿನ ಇವ್ರ ರೆಸಿಪಿನೇ ಹಾಕ್ತಿರ್ತೀನಿ. ನೋಡ್ತಾರೆ, ಕಲ್ತ್ಕೋತಾರೆ. ಮನೇಲಿ ಮಾಡ್ಕೊಂಡು ತಿಂತಾ ಇದ್ರಿ ಅಷ್ಟೇ. ನಂತರ ದಪ್ಪ ಆಗಿ ಅಷ್ಟೇ. ಇಷ್ಟೇ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ನೀರು ಹಾಕಿ. ಸ್ವಲ್ಪ ಅಂದ್ರೆ ಎಷ್ಟು? ಒಂದು 3/4 ಗ್ಲಾಸ್ ಹಾಕಿ. ಇಷ್ಟ. ಇವ್ರ ಸ್ಟೈಲ್ ಆಗ್ಲಕಾಯಿ ಪಲ್ಯ ಇದು. ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು. ಲಾಸ್ಟಿಗೆ ಕಾಯಿ ತುರಿ ಹಾಕದಾ? 1 more ಅನ್ಬೇಕು. ಹಾಸ್ಪಿಟಲ್ಗೆ ಹೋಗ್ಬೇಕು ಗೊತ್ತಿಲ್ಲ. ಇಲ್ಲ ಫ್ರೆಂಡ್ಸ್, ಹಂಗೆಲ್ಲ ಏನಿಲ್ಲ. ಇನ್ನಷ್ಟು ಹಾಕ್ಲಾ? ಹಾಕಿ. ಸುಮ್ಮನೆ ಎಷ್ಟು ಬೇಕಷ್ಟು ಹಾಕ್ತಾ ಇರೋದೆ. ಒಂದು ಅರ್ಧ ಸ್ಪೂನ್ ಸಾಂಬಾರ್ ಪೌಡರು. ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ. ಇವ್ರಿಗೆ ಬರ್ತಿಲ್ವಂತೆ, ಕತ್ತಲಾಡಿಸ್ತಿದ್ದಾರೆ. ಅವ್ರು ಮಾಡ್ತಿದಾರಲ್ಲ ಅದಕ್ಕೆ ಬರ್ತಾ ಇದೆ. ಹಾಗಲಕಾಯಿ ಪಲ್ಯ ಬಾಯಲ್ಲಿ ನೀರು ಬರುತ್ತಾ, ಬಾಯಿ ಕೈ ಆಗುತ್ತಾ? ಬಾಯಿ ಕೈ ಆಗುತ್ತಾ, ಬಾಯಲ್ಲಿ ನೀರು ಬರುತ್ತಾ? ನಾನು ಸ್ವಲ್ಪ ಇದಾಗ್ತೀನಿ. ಬೆಲ್ಲ ತಕೊಂಡೆ. ಅವ್ರ ಕೈ ತಮ್ಮ. ನೋಡಿ ಫ್ರೆಂಡ್ಸ್, ನನ್ನ ಹೆಂಡತಿ ಹಾಗಲಕಾಯಿ ಪಲ್ಯ ಮಾಡ್ತಿದ್ದಾಳೆ, ಆದರೂ ಕೈ ಬರುತ್ತೆ. ನಾನು ತಿನ್ನಲ್ಲ, ನಾನು ಸಪ್ರೇಟ್ ಚಟ್ನಿ ಮಾಡಬೇಕು. ನೀವು ಸೌತೆಕಾಯಿ ತಿಂತೀರಿ. ಸೌತೆಕಾಯಿ ಚಪಾತಿ ತಿನ್ನೋಕೆ ಹೋಗ್ತೀನಿ. ಕುಡಿಯಲ್ಲ, ಒಂದೇ ಕಾಫಿ. ಇಬ್ಬರು ನನ್ನ ಟಿ ಶರ್ಟ್ ಹಾಕೊಂಡಿದ್ದೀರಲ್ಲ. ಅಯ್ಯೋ, ಮನೇಲಿ ತೆಗಿತಾವ್ ಯೂಟ್ಯೂಬಲ್ಲಿ. ನನ್ನ ಟಿ ಶರ್ಟು ಅಂತ. ಎಲ್ಲರೂ ಅಷ್ಟೇ, ಅವ್ರ ಅಣ್ಣ ತಮ್ಮದಿರು ಟಿ ಶರ್ಟೇ ಹಾಕೊಳ್ಳೋದು. ಗೊತ್ತಿಲ್ವ ನಿಂಗದು? ಅಣ್ಣ ತಮ್ಮದಿರು ಟಿ ಶರ್ಟ್ ಹಾಕೋತಾರಂತ ಕಡೆ ಬಿಚ್ಚೇನಿಲ್ಲ. ಅವಳಿಗೆ ಅಣ್ಣ ತಮ್ಮ ಇಲ್ಲ, ಅದಕ್ಕೆ ಗಂಡನ ಟಿ ಶರ್ಟ್ ಹಾಕೊಂಡವಳೆ. ಅವಳು ಏಕೈಕ ಪುತ್ರಿ, ಅದಕ್ಕೆ ಉಗಿಸ್ಕೊಳ್ಳೋದು ಒಬ್ಳೆ ಉಗಿಸ್ಕೋಬೇಕು, ಪ್ರೀತಿ ತಗೊಂಡ್ರು ಒಬ್ಳೆ ತಗೋಬೇಕು. ನಾವು ಹಂಗಲ್ಲ, ಎಲ್ಲ ಶೇರಿಂಗ್. ನಾನು ಪ್ರೀತಿ ನಾಯಿ. ಬೆಳಿಗ್ಗೆ ಟಿಫನು ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ಮತ್ತು ಸೌತೆಕಾಯಿ. ಇದು ನೆನ್ನೆ ನೈಟ್ ಗಿಣ್ಣು ಮಾಡಿರೋದು.
ಚಿನ್ನ ಮಾಡಿರೋದು. ಯಾಕಂದರೆ ಅದು ತಣ್ಣಗೆ ತಿಂದರೆ ಚೆನ್ನಾಗಿರೋದು. ಅದಕ್ಕೆ ನೈಟೇ ಮಾಡಿಟ್ಟಿದ್ರು ಅಮ್ಮ. ಇವಾಗ ಹಾಕ್ಕೊಡ್ತಾ ಇದ್ದೀನಿ ನನ್ನ ತಮ್ಮಂಗೆ. ಏನು ಹೇಳ್ತಾ ನೋಡೋಣ ಬನ್ನಿ. ಹಳ್ಳಿಗಿನ್ನು ಜಾಸ್ತಿ ಆಕ್ಟಿಂಗ್ ಮಾಡ್ಬೇಡ. ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು. ಯಾವ ಹಾಡು ಕೊಡಲ್ಲ ನಿನಗೆ ಜಾಸ್ತಿ ಆಕ್ಟಿವ್ ಮಾಡಿದ್ರೆ. ಚೆನ್ನಾಗಿದೆಯಾ? ಇವತ್ತು ಎಷ್ಟು ಚೆನ್ನಾಗಿ ಬಂದಿದ್ದಲ್ಲ. ಮತ್ತು ಒಬ್ಬಟ್ಟು ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ರು. ಆ ಸೆಂಟ್ರಲ್ಲಿ ನಾನು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಹೆಂಗಿದ್ರು ಕೈಯಲ್ಲೇ ರುಬ್ಬೋದು ಒಬ್ಬಟ್ಟಿಗೆಲ್ಲ. ಅದಕ್ಕೆ ಒಳ್ಕಲಲ್ಲಿ ರುಬ್ತಾಯಿದ್ದೆ ಸಾರಿ ಉಟ್ಕೊಂಡು ರೀಲ್ಸ್ ಮಾಡ್ತಾಯಿದ್ದೆ ಒಂದೆರಡು. ಏನು ಮಾಡ್ತಾಯಿದ್ದೀರಾ? ಹೋಳಿಗೆ. ನಮ್ಮ ಕಡೆ ಒಬ್ಬಟ್ಟು ಅಂತೀವಿ, ನಮ್ಮ ಕಡೆ ಹೋಳಿಗೆ ಅಂತೀವಿ. ನೀವು ಹಿಂಗೇನೋ ಮಾಡೋದು ಒಬ್ಬಟ್ಟು? ಹಿಂಗೆ. ಡಬಾರ್ ಅಂತೆಲ್ಲ ಕಿತ್ತಾಕೋದು. ಹಿಂಗೆ. ಏನು ಮಾಡ್ತಿದ್ದೀಯಮ್ಮ? ಹೋಳಿಗೆ ತರ್ತೀವಿ. ನಮ್ಮ ಕಡೆ ಒಬ್ಬಟ್ಟು ಕಣಮ್ಮ. ನೋಡಿ ಫ್ರೆಂಡ್ಸ್, ಯಾರ್ಯಾರಿಗೆ ಒಬ್ಬಟ್ಟು ಬೇಕು ಎತ್ಕೊತೀನಿ, ಬನ್ನಿ ಬನ್ನಿ. ನೋಡಿ ಕಣ್ಣು ದೃಷ್ಟಿ ಆಗುತ್ತೆ ಅಂತ ಎಲ್ಲ ಕ್ಲೋಸ್ ಮಾಡ್ಕೋತಾ ಇದ್ದಾರೆ ಮೇಡಮ್ಮು. ನೋಡಿ ಹೆಂಗೆಲ್ಲ ಸ್ಟೈಲಲ್ಲಿ ನಿಂತ್ಕೊಂಡು ಒಬ್ಬಟ್ಟು ಬೇಯಿಸ್ತಾರೆ ಇವರು. ನೋಡಿ ಫ್ರೆಂಡ್ಸ್, ಎಷ್ಟು ಸ್ಟೈಲಾಗಿ ನಿಂತ್ಕೊಂಡು ಪೋಸ್ ಕೊಡ್ತಾವಳೆ. ಹಾ 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 ಹೋ ಹೋ ಹೋ. ಆಮೇಲೆ ಅಷ್ಟೇ. ಎಷ್ಟು ಕೊಡ್ತಿದ್ದೀರಾ ಒಬ್ಬಟ್ಟು ನನಗೆ? 2 ನಿಮ್ಮದೆ, 2 ಪ್ಲೇಟು ನಿಮ್ಮದೆ. ಇಷ್ಟು ತಿನ್ನಲಾ? ಎಷ್ಟು ಕೆ ಜಿ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀರಲ್ಲ ನನ್ನ? 80 ಸಾಕು. 80 ಸಾಕಾ? ನಾನು 1 ಕ್ವಿಂಟಲ್ ಮಾಡ್ತೀರಾ ಅಂದ್ಕೊಂಡಿದ್ದೆ. 1 ಕ್ವಿಂಟಲ್ ಆದರೆ ನನಗೆ ಕೊಟ್ಟು ಹೇಳ್ಕೊಂಡು ಒಳಗೆ ಸಾಕಾಗೋಯ್ತು. ಇದನ್ನ ಹಾಕಿ ಹಾಕ್ತೀವಿ. ಒಬ್ಬಟ್ಟು. ಹೌದಾ? ಅದು ಒಳ್ಕಳಲ್ಲಿ ರುಬ್ಬಿರೋ ಒಬ್ಬಟ್ಟು ಸಕ್ಕತ್ತಾಗಿರುತ್ತೆ ಟೇಸ್ಟು. ನಾನು ಗ್ಯಾರಂಟಿ. ಏನು ಡಿಫ್ರೆನ್ಸು? ಲೇಟು, ಸೊ ಬೇಯಿಸೋರು ಬೇಗ ಬೇಯಿಸ್ತಾ ಇದ್ದೀವಿ. ಏನು ಡಿಫ್ರೆನ್ಸ್ ಒಳ್ಕಲ್ಗೂ ಮಿಕ್ಸಿಗೂ? ಅಂದರೆ ಟೇಸ್ಟು ಒಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ. ನಮ್ಮ ಕೈಯಾರೆ ನಾವೇ ಒಳ್ಕಳಲ್ಲಿ ರುಬ್ಬಿರೋದು ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ. ಮಿಕ್ಸಿಲಿ ಕರೆಂಟಲ್ಲಿ ರುಬ್ಬೋದ್ರಿಂದ ಅಷ್ಟೊಂದು ಟೇಸ್ಟ್ ಇರಲ್ಲ, ಗೊತ್ತಾ? ನೀವು ದೋಸೆ ಎಲ್ಲ ದೋಸೆ ಇಡ್ಲಿ ಎಲ್ಲ ಒಳ್ಕಲೆಲ್ಲ ರುಬ್ಕೊಂತೀರಾ? ರುಬ್ಬಿಟ್ಟೆ ನಾನು ಮದುವೆ ಮಾಡ್ಕೊಂಡು ಹೋಗಿರೋದು. ನೀವು ಪಾಸ್ಟ್ ಹೇಳ್ಬೇಡಿ, ಪ್ರೆಸೆಂಟ್ ಹೇಳಿ ಮೇಡಮ್. ಪ್ರೆಸೆಂಟು ಅಷ್ಟೇ. ಒಳ್ಕಲ್ ನಮ್ಮ ಬೆಂಗಳೂರಲ್ಲಿ ಇದ್ರೆ ಖಂಡಿತ ರುಬ್ತಾ ಇದ್ದೆ. ಇಲ್ಲಿಲ್ಲ ಇದ್ರೆ ಅಂತ ಹೇಳ್ತಿದ್ದೀರಾ, ಇವಾಗ ಏನು ಮಾಡ್ತಿದ್ದೀರಾ ಅಂತ ಹೇಳ್ತಿಲ್ಲ ನೀವು. ನೋಡಿ ಫ್ರೆಂಡ್ಸ್, ಎಲ್ಲಾರು ಬಂದ್ರು, ಕಳ್ಳರು ಬಂದ್ರು. ಚಿಟಿಕೆ ಹಾಕಿದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬಂದಿರೋದು. 2 ನಿಮಿಷ. ನನಗೂ ತುಂಬ ಪ್ರೌಡ್ ಫೀಲ್ ಆಗ್ತಿದೆ. ಇಂಥ ಫ್ಯಾಮಿಲಿನ ವಿಡಿಯೋ ಆನ್ ಮಾಡಿಲ್ಲ. ಎಷ್ಟು ಕಷ್ಟಪಟ್ಟೆ ಅಲ್ವ ಹೇಳಿದ್ದೆ. ಎಲ್ಲರೂ ವಿಡಿಯೋಗೋಸ್ಕರ ಎಷ್ಟೊಂದು ಸಪೋರ್ಟ್ ಮಾಡ್ತಾರೆ. ತುಂಬ ಪ್ರೌಡ್ ಫೀಲ್ ಆಗ್ತಿದೆ ಫ್ಯಾಮಿಲಿ ಕಂಡು. ಅಷ್ಟೇ, ಮುಗೀತು. ಇಲ್ಲಿ ಎಲ್ಲರೂ ಮಾತಾಡಿಕೊಂಡು ಜೊತೇಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಒಬ್ಬಟ್ಟು ಊಟ. ನಮ್ಮಮ್ಮ ಬೈತಾ ಇದ್ದಾರೆ, ಒಂದು ಒಬ್ಬಟ್ಟು ಸಾಕಾ ನಿನಗೆ, ಅಷ್ಟು ಕಷ್ಟಪಟ್ಟು ಮಾಡಿದ್ದೀನಿ, ಒಂದು ಒಬ್ಬಟ್ಟು ತಿಂತಾ ಇದೆಯಾ ಅಲ್ಲಿಂದ ಬಂದು ಅಂತ ಬೈತಾವ್ರೆ. ಅವನು ಎಷ್ಟು ತಿಂದ, ಇವಳು ಎಷ್ಟು ತಿಂದ್ಲು ಅಂತೆಲ್ಲ ರೇಗಿಸ್ತಾ ಇದ್ದೀನಿ ನಾನು. ಅದಕ್ಕೆ ಅವರೆಲ್ಲ 2 ತಿಂದರು, ನೀನು ಮಾತ್ರ ಒಂದೇ ತಿಂದಿದ್ಯಾ ಅಂತವ್ರೆ. ಅಲ್ಲಿ ನನ್ನ ತಮ್ಮ ರೇಗಿಸ್ತಾವ್ರೆ, ಕೈಯೆಲ್ಲ ನೆಕ್ಕೊಂಡು ತಿಂತಾ ಇದೆಯಲ್ಲಮ್ಮ, ಅಷ್ಟು ಚೆನ್ನಾಗೈತಾ ಒಬ್ಬಟ್ಟು ಅಂದ್ಬಿಟ್ಟು. ಚೆನ್ನಾಗಿರುತ್ತೆ ಈ ಥರ ಎಲ್ಲ ಜೊತೆಲಿ ಕೂತ್ಕೊಂಡು ಊಟ ಮಾಡೋದು. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್, ಹೌ ಆರ್ ಯು? ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಮೇಡಮ್, ಇಲ್ಲಿ ಇಲ್ಲಿ ಅಲ್ಲೇ ನೋಡ್ತಾಳೆ. ಯಾರು ನೀನು? ಗಣೇಶ ಮೆರವಣಿಗೆ ಬರ್ತಾರ ಪ್ರಯುಕ್ತ ಎಲ್ಲರೂ ಪೊರ್ಕೆ ಇಟ್ಕೊಂಡು ರೋಡಲ್ಲಿ ಗುಡಿಸಿದ್ದು, ತೊಳೆದಿದ್ದು, ರಂಗೋಲಿ ಹಾಕಿದ್ದು. ನಿಮ್ಮೂರಲ್ಲೂ ಹಿಂಗೆ ಮಾಡ್ತಾರಾ ಫ್ರೆಂಡ್ಸ್? ಕಾಣಿಸ್ತಾ ಇದ್ದಾರಾ? ಆವತ್ತೇ ನೈಟು ನಮ್ಮೂರು ಗಣೇಶ ಬಿಡ್ತಾಯಿದ್ರು. ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು ಮ್ಯೂಸಿಕ್ ಹಾಕ್ಕೊಂಡು. ಇಲ್ಲಿ ನಾನು ಮ್ಯೂಸಿಕ್ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ನಮ್ಮ ಮೆಮೊರೀಸ್ ಎಲ್ಲ ನೆನಪಾಗ್ತಾಯಿತ್ತು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಹೆಂಗೆ ಡ್ಯಾನ್ಸ್ ಮಾಡ್ತಾಯಿದ್ವಿ, ಹೇಗೆ ಗಣೇಶ ಬಿಡ್ತಾಯಿದ್ರು ಒಂಥರ ನೆನಪಾಗ್ತಾಯಿತ್ತು. ಬಟ್ ಆವಾಗಷ್ಟು ಥ್ರಿಲ್ ಇಲ್ಲ ಇವಾಗ. ತುಂಬ ಮಜಾ ಮಾಡ್ತಾಯಿದ್ರು ಎಲ್ಲರೂ.
ಇನ್ನು ಇದು ಮುಗಿಸ್ಕೊಂಡು ಅಮ್ಮ ನನಗೆ ದೃಷ್ಟಿ ತೆಗೆಯೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡ್ರು. ಇನ್ನು ಇವತ್ತು ಬ್ಲ್ಯಾಕ್ ಸ್ಯಾರಿ ಹಾಕ್ಕೊಂಡಿದ್ದೆ. ತುಂಬ ಜನ ಕಮೆಂಟ್ ಮಾಡಿದರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲೆಲ್ಲ. ಅದಕ್ಕೆ ಅಮ್ಮ ದೃಷ್ಟಿ ತೆಗಿತಾ ಇದ್ದಾರೆ ನೋಡಿ. ಇವತ್ತಿಗೆ ಇಷ್ಟೇ ಲಾಗು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬ್ಲಾಗಲ್ಲೆಲ್ಲ ಹಬ್ಬದೆಲ್ಲ ಬರುತ್ತೆ ನೋಡಿ.